ಇದು ಅರ್ಧ ಎಕರೆ ಇದೆ. 18 ಇಂಚ್ ಕೊಟ್ಟು 2000 ಗಿಡ ಕೂತ್ಕೊಂಡೈತಿ ಇದರಲ್ಲಿ. ಈಲ್ಡು ಸೂಪರ್ ಆಗಿ ಬರ್ತಾ ಇದೆ. HM ಕ್ಲಾಸ್ ಅಂತ ಈಗ ಓಡ್ತಾ ಇದೆ, ಒಂದು ಚೆನ್ನಾಗಿ ಬರ್ತಾ ಇದೆ. ಇದ್ರದ್ದು ಲೈಫೇ 120 ಡೇಸ್ ಇದೆ. ನೀವು ಇನ್ನ ಮಾಡಿದ್ರೆ 150 ಡೇಸ್ ವರೆಗೂ ಇಟ್ಕೋಬಹುದು. 1ನೇ ತಾರೀಕು ನೆಟ್ಟಿದೀವಿ ಅಂದ್ರೆ 31ಕ್ಕೆ ಫ್ಲವರಿಂಗ್ ಸ್ಟೇಜ್ ಬಂದ್ಬಿಡ್ತದೆ. 45ನೇ ದಿವಸದಿಂದ ನೀವು ಹಾರ್ವೆಸ್ಟ್ ಸ್ಟಾರ್ಟ್ ಆಗ್ಬಿಡ್ತದೆ. 60 ಡೇಸ್ ಆದ್ಮೇಲೆ ದಿನ ಬಿಟ್ಟು ದಿನ ಅರ್ಧ ಟನ್ ತೆಗಿತಾ ಇದೀನಿ. ಕಳೆಗೆ ಔಷಧಿ ಹೊಡಿಯೋಕ್ಕಾಗಲ್ಲ, ಲೇಬರ್ ಕಾಸ್ಟು ಜಾಸ್ತಿ ಆಗುತ್ತೆ. ಹಂಗಾಗಿ ನಾವು ಈ ಶೀಟ್ ಹಾಕ್ಬಿಟ್ಟಿದ್ದೀವಿ. ಬೋರಾನ್ ಕೊಟ್ಟಿಲ್ಲ ಅಂದರೆ ಈ ಕಾಯಿ ಬೆಡ್ ಆಗೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಗಿಡಕ್ಕೆ ಜಾಸ್ತಿ ಪೋಷಕಾಂಶ ಕೊಟ್ಟರೆ ಮತ್ತೆ ಕೇಳ್ತಾ ಇರ್ತದೆ, ಇನ್ನ ಕೊಡು ಅಂತ. ಫಸ್ಟ್ ಮಿನಿಮಮ್ ಆಗಿ ಕೊಟ್ಟು ಗಿಡ ಡೆವಲಪ್ಮೆಂಟ್ ಆದಂಗೆಲ್ಲ ಕೊಡ್ತಾ ಇದ್ರೆ ಅದು ಅವಾಗ ಕರೆಕ್ಟಾಗಿ ಡೆವಲಪ್ ಆಗ್ತಾ ಇರ್ತದೆ. ನೋಡಿ, ಇದು ಪರ್ಫೆಕ್ಟ್ ಸೈಜ್. ಇದು 140 ಗ್ರಾಮ್ ಸ್ಟ್ಯಾಂಡರ್ಡ್. ನಾವು ಮಾರ್ಕೆಟಿಂಗ್ ಎಲ್ಲೂ ಮಾಡ್ತಾ ಇಲ್ಲ. CCಗಳವ್ರು ಬರ್ತಾರೆ, ತೊಗೊಂಡೋಗ್ತಾ ಇರ್ತಾರೆ, ಪ್ರೈಸ್ ಪಿಕ್ ಮಾಡಿಬಿಡ್ತಾರೆ. ಡಿಸೆಂಬರ್ 15ರಿಂದ ಜನವರಿ 1ನೇ ತಾರೀಕು 2ನೇ ತಾರೀಕುವರೆಗೂ ಸ್ವಲ್ಪ ಸಫರ್ ಆಗ್ತೀವಿ. ಯಾರು ತಿನ್ನಲ್ಲ ಅವಾಗ ಸೌತೆಕಾಯಿನ. ಬಿಕ್ಕಿ ಟೈಮಲ್ಲೆಲ್ಲ ಚೆನ್ನಾಗಿರುತ್ತೆ. 6 ಅಡಿಗೆ ಹಾಕಿದ್ರೆ 7 ಅಡಿಗೆ ಹಾಕಿದ್ರೆ ಬಿಸಿಲು ಜಾಸ್ತಿ ಆದಾಗ ಮೇಲ್ ಭಾಗ ಇದೆಯಲ್ವಾ, ಇದು ಸುಟ್ಟಂಗ ಆಗುತ್ತೆ. ಫುಲ್ ಹೈಟ್ ಇಲ್ಲಿ ಇರೋದ್ರಿಂದ ಆ ಫ್ರೆಶ್ ಗಾಳಿ ಬರೋದ್ರಿಂದ ಫ್ಲವರ್ ಡೆವಲಪ್ಮೆಂಟ್ ಆಗ್ತಾನೆ ಇರ್ತದೆ. ವೈರಸ್ ಬರಲ್ಲ ಒಳಗಡೆ. 10 ಅಡಿ ಹೈಟ್ಗೆ ಕ್ಲೋಸ್ ಮಾಡಿದೀವಿ, ಆಮೇಲೆ 1 ಅಡಿ ಗ್ಯಾಪ್ ಕೊಟ್ಟಿದ್ದೀವಿ. ಇದ್ರಲ್ಲಿ ಏನಾದ್ರೂ ಬಾಧೆ ಬಂತು ಅಂದ್ರೆ ಮಣ್ಣಿಂದ ಈ ತರ 12 ಅಡಿಗೆ ಮಾಡಿದಾಗ ನಮ್ಗೆ ಕ್ರಾಪ್ ಈ ತರ ಬಂತು. 7 ಅಡಿ ಹೋಗಿದೆ ಇದು. ಮತ್ತೆ ಈ ಕಡೆ ಬಿಟ್ಟು ಅಂತ ಇಟ್ಕೊಳ್ಳಿ, 10-11 ಅಡಿವರೆಗೂ ಬರ್ತದೆ ಇದು. ಈ ಕಟ್ದಾಗ ಏನಾಗುತ್ತೆ, ಕ್ರಾಪ್ ಎಲ್ಲ ಇಲ್ಲಿ ಬರ್ತಾ ಇರ್ತದೆ. ಪ್ರತಿ ಮಂಗಳವಾರ ಶುಕ್ರವಾರ ನ್ಯೂಟ್ರೆಂಟ್ ಕೊಡ್ತಾ ಇರ್ತೀವಿ. ರೈತರ ಲಾಭ ಅಂತ ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಓನ್ ಲ್ಯಾಂಡ್ ಇರೋದ್ರಿಂದ ಓಕೆ. ವ್ಯವಸಾಯ ಮಾಡೋರು ಮಾಡಲೇಬೇಕು ಅಂದಾಗ ಅವ್ರಿಗೇನು ತೊಂದರೆ ಆಗಲ್ಲ. ಸ್ವಲ್ಪ ಕಷ್ಟ ಬಿದ್ದರೆ ಗ್ಯಾರಂಟಿ ಶ್ರಮ ಇರುತ್ತೆ ಅದರಲ್ಲಿ.